ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಯುವ ನಿಧಿ ಬಗ್ಗೆ ಹಲವರಿಗೆ ತೊಂದರೆ ಅಂತಂದರೆ ಕನ್ಫ್ಯೂಷನ್ ಆಗಿದೆ. ಸೊ ಸರ್ಕಾರದವ್ರು ಏನು ಮಾಡಿದಾರಪ್ಪ ಅಂತಂದರೆ ಎಲ್ಲರಿಗೂ ಹೊಸ ಅಪ್ಲಿಕೇಶನ್ ಹಾಕಂತ ಹೇಳಿದ್ದಾರೆ. ಆದರೆ ಯುವ ನಿಧಿಗೆ ಯಾವುದೇ ರೀತಿ ಹೊಸ ಅಪ್ಲಿಕೇಶನ್ ಹಾಕೋ ಒಂದು ಸೂಚನೆಯನ್ನು ನೀಡಿಲ್ಲ. ಸೊ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇನ್ನಿತರ ಯಾವುದ್ಯಾವುದು ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಸೊ ಅವ್ರಿಗೆಲ್ಲ ಹೊಸ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ದಾರೆ. ಆದರೆ ಯುವ ನಿಧಿಯಲ್ಲಿ ಯಾವುದೇ ರೀತಿ ಹೊಸ ಅಪ್ಲಿಕೇಶನ್ನ ಹಾಕೋಕ್ಕೆ ಸೂಚನೆ ನೀಡಿಲ್ಲ. ಸೊ ಇದೊಂದು ಒಳ್ಳೆಯ ವಿಷಯ. ಸೊ ಯಾಕಪ್ಪ ಹೊಸ ಅಪ್ಲಿಕೇಶನ್ ಹಾಕಬೇಕಂತಂದರೆ, ಸೊ ಇವಾಗ ಡೆತ್ ಆದವರು ಕೂಡ ಅಮೌಂಟನ್ನ ಪಡಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಹೋಗಿದೆ ಅಂತೆ. ಸೊ ಅವರು ಕ್ಲಾರಿಟಿ ಮಾಡ್ಕೊಳ್ತಾರೆ. ಸೊ ಅವ್ರ ಇಷ್ಟ. ಯಾಕಂತಂದರೆ ಒಂದು ಏನೋ ತೊಂದರೆ ಇರ್ಬೋದು, ಏನೋ ಆಗಿರ್ಬೋದು. ಆದರೆ ಇನ್ನೊಂದು ತೊಂದರೆ ಏನಪ್ಪ ಅಂತಂದರೆ, ಯುವ ನಿಧಿ ಹೋಲ್ಡರ್ಸ್ಗೆ ಯಾವುದೇ ರೀತಿಯ ಹಣ ಇನ್ನೂ ಬಂದಿಲ್ಲ. 5ರಿಂದ 6 ತಿಂಗಳಾಯಿತು, ಹಣನೇ ಬಂದಿಲ್ಲ. ಸೊ ಇದೊಂದು ಬೇಸರದ ವಿಷಯ. ಯಾವಾಗ ಹಾಕ್ತಾರೋ ಏನೋ. ಸೊ ಹೀಗೆ ಮುಂದುವರಿಸಿದರೆ ಹಣ ಬರುತ್ತೆ ಇಲ್ಲೋ ಅನ್ನೋದು ಡೌಟು. ಸೊ ನಾನು ಇವ್ರ ರೀತಿ ಹಣ ಬರುತ್ತೆ ಅದಾಗತ್ತೆ ಅಂತ ಹೇಳಲ್ಲ. ಸೊ ನಿಮಗೇನು ಅನಿಸುತ್ತೆ? ಸೊ ನೋಡಿ. ಸೊ ಇದ್ರ ಬಗ್ಗೆ ಕೆಲವರು ಪ್ರೊಟೆಸ್ಟ್ ಮಾಡಬೇಕು, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಏನೂ ಕೆಲಸ ಆಗಲ್ಲ. ಸೊ ಗೌರ್ಮೆಂಟ್ ಜಾಬ್ ಬಗ್ಗೆನೇ ಪ್ರೊಟೆಸ್ಟ್ ದೊಡ್ಡದಾಗಿ ಆಗುತ್ತೆ. ಸೊ ಯಾರು ಆ ರೀತಿ ಮಾಡ್ತಿರೋ ಬಿಡ್ತಿರೋ ನಮಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಇಷ್ಟ. ಸೊ ಬಂದರೆ ಬಂತು, ಬರಲಿಲ್ಲ ಅಂದರೆ ಇಲ್ಲ ಅಂತ ಸುಮ್ಮನೆ ಇದ್ಬಿಡಿ. ಯಾಕಪ್ಪ ಅಂತಂದರೆ ಎಷ್ಟು ದಿನ ತೊಗೊಂಡಿರ್ತಾರೆ. ಸೊ ಬೇರೆ ಜಾಬ್ಗೆ ಟ್ರೈ ಮಾಡಿ, ನಿಮಗೆ ಒಳ್ಳೆಯದಾಗಲಿ. ಸೊ ಯಾವುದಾದ್ರೂ ಹೊಸ ಅಪ್ಲಿಕೇಶನ್ ಬಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಅಂತಂದರೆ ಗೌರ್ಮೆಂಟ್ ಜಾಬ್ ಬಗ್ಗೆ, ಸೊ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎರಡರದ್ದು ಹಾಕಿರ್ತೀನಿ. ಸೊ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಹೇಳಲ್ಲ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.